ಶಿಡ್ಲಘಟ್ಟ ತಾಲೂಕಿನ ತಾತಳ್ಳಿ ಗ್ರಾಮದಲ್ಲಿ ದಾನವೀರ ಶೂರಕರ್ಣ ಎನ್ನುವ ಪೌರಾಣಿಕ ನಾಟಕಕ್ಕೆ ಉದ್ಘಾಟನೆ ಮಾಡಿದ ಕಾಂಗ್ರೆಸ್ ಮುಖಂಡರು ಪುಟ್ಟು ಆಂಜನಪ್ಪ ಅವರು ಭಾಗವಹಿಸಿ ದಾನವೀರ ಶೂರನ ಬಗ್ಗೆ ಪೌರಾಣಿಕ ಕಥೆಯನ್ನು ವಿಸ್ತಾರವಾಗಿ ಹಿತನುಡಿಗಳನ್ನ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ತಾತಳ್ಳಿ ಗ್ರಾಮದ ಮುಖಂಡರಾದ ಮುನ್ನ ನರಸಿಂಹಪ್ಪ, ಮುರಳಿ, ಮುನಿಯಪ್ಪ, ವೆಂಕಟಪ್ಪ, ರಾಜಪ್ಪ, ದೊಡ್ಡ ವೆಂಕಟೇಶಪ್ಪ ಭಾಗವಹಿಸಿ ಇವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದರು. ಇದೇ ಸಂದರ್ಭದಲ್ಲಿ ಹಿರಿಯರ ಮುಖಂಡರಾದ ಕಾಂಗ್ರೆಸ್ ಮುಖಂಡರು ನಗಿನಾಕ್ನಳ್ಳಿ ಮುನಿಯಪ್ಪಣ್ಣ, ಗಂಜಿಗುಂಟೆ ವಸಂತಾಚಾರಿ, ಗಂಜಿಗುಂಟೆ ರಾಮಕೃಷ್ಣಪ್ಪ, ತಿಪ್ಪಣ್ಣ, ದೊಡ್ಡದಾಸರಲ್ಲಿ ದೇವರಾಜು ಸಹ ಇವರಿಗೆ ಭಾಗವಹಿಸಿ ಪೌರಾಣಿಕ ಕಥೆಯನ್ನು ವೀಕ್ಷಣೆ ಮಾಡಿದರು. ನಮಗೆ ಮಹಾಭಾರತ ಅಂದಾಗ ಹೆಚ್ಚು ಪ್ರಚಲಿತ ಆಗಂತದ್ದು ಒಂದು ರೀತಿ ತಾಯಿಯ ಬಾಂಧವ್ಯನ ನೆನಪು ತರಂತದ್ದು, ಮತ್ತೆ ಒಂದು ಕರುಣೆಯ ಪ್ರತೀಕ ಕರ್ಣನ ಒಂದು ಪಾತ್ರ, ಮತ್ತೆ ದಾನ ಅಂದ್ರೆ ಕರ್ಣನ್ನ ಮೀರಿಸಿದಂತವರಿಲ್ಲ, ಕರ್ಣನಿಗಿಂತ ಎಲ್ಲರೂ ಕಡಿಮೆನೆ. ಕರ್ಣನ್ನ ಮೀರಿಸಿ ದಾನ ಮಾಡಂತ ವ್ಯಕ್ತಿ ಜಗತ್ನಲ್ಲಿ ಇಲ್ಲ ಅನ್ನಷ್ಟು ಮಟ್ಟಿಗೆ ಆ ಕರ್ಣ ಸರ್ವಶ್ರೇಷ್ಠ, ದಾನದಲ್ಲಿ ಶ್ರೇಷ್ಠ, ವೀರತ್ವದಲ್ಲಿ ಶ್ರೇಷ್ಠ, ಶೂರತ್ವದಲ್ಲಿ ಶ್ರೇಷ್ಠ, ತಾಯಿಗೆ ಮಗನಾಗಿ ಮಾತು ಕೊಟ್ಟಿದ್ದು ನಡ್ಕೊಳ್ಳೋದ್ರಲ್ಲಿ ಶ್ರೇಷ್ಠ, ಸ್ನೇಹಿತನಿಗೆ ಅತ್ಯುತ್ತಮ ಸ್ನೇಹಿತನಾಗಿ ದುರ್ಯೋಧನನಿಗೆ ಮಾತು ಕೊಟ್ಟಂತ ನಡ್ಕೊಂಡಂತ ಒಂದು ಮೇರು ವ್ಯಕ್ತಿತ್ವದ ಒಂದು ವ್ಯಕ್ತಿ ಯಾರಾದ್ರೂ ಇದ್ದಾರೆ ಅಂತಂದ್ರೆ ಅದು ನಮ್ಮ ಕಣ್ಮುಂದೆ ನಿಂತ್ಕೊಳ್ಳುವಂಥದ್ದು ಕರ್ಣ. ಆ ತರದ ಒಂದು ವ್ಯಕ್ತಿತ್ವ ಇರೋಂತ ಒಬ್ಬ ಪುಣ್ಯಾತ್ಮನ ನಾಟಕ ಇವತ್ತು ತಾತಳ್ಳಿ ಗ್ರಾಮದಲ್ಲಿ ಆಡ್ತಾ ಇರೋಂಥದ್ದು. ಆ ನಾಟಕದ ಏನು ಗುಣಗಳಿರ್ತದೆ, ಏನು ನೋವು, ನಲಿವು, ಸಮಸ್ಯೆಗಳು ಪ್ರತಿಯೊಂದು ಸಹ ಇಲ್ಲಿ ಬರ್ತದೆ. ಅವೆಲ್ಲನೂ ಸಹ ಸರಿ ಇರೋದನ್ನ ನಾವುಗಳು ನೀವುಗಳೆಲ್ಲನೂ ಸಹ ಅಳವಡಿಸ್ಕೋಬೇಕಾಗ್ತದೆ. ತಪ್ಪಿರೋಂಥದ್ದನ್ನ ಅಲ್ಲೇ ಬಿಟ್ಟು ಮುಂದಕ್ಕೆ ಹೋಗ್ತಾ ಇದ್ರೆ ಎಲ್ಲರ ಜೀವನನೂ ಸಹ ಉಜ್ವಲ ಆಗ್ತದೆ, ಎಲ್ಲರ ಭವಿಷ್ಯನೂ ಸಹ ಚೆನ್ನಾಗಾಗ್ತದೆ. ಆ ನಿಟ್ಟಿನಲ್ಲಿ ಆ ಭಗವಂತ ತಮ್ಗೆಲ್ರಿಗೂ ಸಹ ಕಾಪಾಡ್ಲಿ, ಈ ನಾಟಕ ಯಶಸ್ವಿಯಾಗಿ ಆಗ್ಲಿ. ವಿಶೇಷವಾಗಿ ಈ ನಾಟಕದ ಕಲಾವಿದರು ಮತ್ತೆ ಸಂಗೀತ ಸಂಯೋಜಕರು, ನಿರ್ದೇಶಕರು ಎಲ್ರಿಗೂ ಸಹ ಒಳಿತಾಗ್ಲಿ. ಹೆಚ್ಚು ಜನ ಸೇರಿ ತಾವೆಲ್ಲ ಕಲಾವಿದರಿಗೆ ಪ್ರೋತ್ಸಾಹ ಮಾಡಿ, ಚಪ್ಪಾಳೆ ತಟ್ಟಿ, ಬೆನ್ನು ತಟ್ಟಂತದ್ದು, ಹರ್ಷೋದ್ಗಾರ ಮಾಡಿ ತಾವು ಸಂತೋಷ ಪಟ್ಟು ಅವ್ರನ್ನ ಖುಷಿಯಾಗಿ ಒಂದು ಹುರಿದುಂಬಿಸಿದ್ರೆ ಅವ್ರಿಗೆ ಅದೇ ಖುಷಿ. ಇನ್ನು ದುಡ್ಡು ಬೇಡ, ಏನೂ ಬೇಡ, ಅವ್ರ ಕೆಲಸ ಸಮಯ ಎಲ್ಲ ಬಿಟ್ಟು ಕಲಾವಿದರು ರೆಡಿ ಇರ್ತಾರೆ ನಾಟಕ ಮಾಡೋದಕ್ಕೆ. ಪಾಪ ಈ ರೀತಿಯಾದಂತ ಒಂದು ನಮ್ಮ ಕಣ್ಮುಂದೆ ನಡೀತಾ ಇರೋಂಥದ್ದು. ಈಗ ನಾವು ಹೇಳ್ತಾ ಇದ್ದೀವಿ, ಮೋಸ್ಟ್ಲಿ ಕಡೆ ನಾಟಕ ಶಿಡ್ಲಘಟ್ಟದಲ್ಲಿ ಅಂತ ಹೇಳ್ತಾ ಇದ್ರು ಬೇಲ್ಪುರಿ ಮಾರಂತವ್ರು. ಈ ಒಂದು ಗ್ರಾಮಕ್ಕೆ ಅಬ್ಳೂರು ಗ್ರಾಮ ಪಂಚಾಯಿತಿಯ ಎಲ್ಲ ಅಕ್ಕಪಕ್ಕದ ತಾತಳ್ಳಿ ಅಕ್ಕಪಕ್ಕದ ಗ್ರಾಮಸ್ಥರುಗಳು, ಮುಖಂಡರುಗಳು, ಶಿಡ್ಲಘಟ್ಟದಿಂದ ಆಗಮಿಸಿರೋಂಥವ್ರು ಇರ್ತಾರೆ. ಎಲ್ಲ ನನ್ನ ಮುಖಂಡರುಗಳು, ಸ್ನೇಹಿತರುಗಳು, ಇಲ್ಲಿ ನೆರೆದಿರೋಂಥ ಎಲ್ಲ ಯುವಕರು, ತಮ್ಮೆಲ್ಲರಿಗೂ ಸಹ ಭಗವಂತ ಒಳಿತು ಮಾಡಲಿ, ಎಲ್ಲರನ್ನೂ ಕಾಪಾಡಲಿ ಅಂತೇಳಿ ನಾನು ಶುಭ ಹಾರೈಸಿ, ಒಂದು ದೂರದೃಷ್ಟಿಯ ಒಂದು ನಮಗೆ ಒಂದು ಒಳ್ಳೆಯ ಗುರಿ ಇರೋಂಥದ್ದಾಗಬೇಕು, ಮತ್ತೆ ನಮ್ಮ ಯೋಚನೆಗಳು ಉತ್ತಮವಾಗಿರೋಂಥದ್ದಾಗಬೇಕು. ಆ ಒಂದು ಬದ್ಧತೆ, ಶಿಸ್ತು ನಮ್ಮ ಭವಿಷ್ಯಕ್ಕೆ ದಾರಿ ಆಗ್ತದೆ. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಸಹ ನಾವು ಯೋಚನೆ ಮಾಡಬೇಕಾಗ್ತದೆ. ಭವಿಷ್ಯದ ಶಿಡ್ಲಘಟ್ಟ ಕಟ್ಟಂತದ್ದು, ಭವಿಷ್ಯದ ಶಿಡ್ಲಘಟ್ಟನ ಅಭಿವೃದ್ಧಿಗೆ ಹೆಂಗ್ ತಗೊಂಡೋಗ್ಬೇಕಂತ ಆಲೋಚನೆ ಮಾಡುವಂಥದ್ದು, ಮತ್ತೆ ನಮ್ಮ ಮಕ್ಕಳ ಭವಿಷ್ಯನ ಯಾವ ರೀತಿ ನಿರ್ಮಾಣ ಮಾಡಬೇಕು ಅಂತೇಳಿ ನಾವೆಲ್ಲನೂ ಸಹ ಕೂಡಿ ಹೆಜ್ಜೆ ಹಾಕಿದಾಗ ಮಾತ್ರ ಉಜ್ವಲವಾದಂತ ಭವಿಷ್ಯನ ಶಿಡ್ಲಘಟ್ಟಕ್ಕೆ ನಾವು ತಂದುಕೊಡಕ್ ಸಾಧ್ಯ. ಆ ಒಂದು ಉಜ್ವಲವಾದ ಭವಿಷ್ಯಕ್ಕೆ ತಾವೆಲ್ಲರೂ ಸಹ ಕೈ ಜೋಡಿಸಬೇಕು. ಒಂದು ಬದಲಾವಣೆಯ ಪ್ರತೀಕವಾಗಿ ನಾವು ಮುಂದಿನ ದಿನಗಳಲ್ಲಿ ಶಿಡ್ಲಘಟ್ಟನ ನೋಡಬೇಕು ಅಂತೇಳಿ ನಾವಂತೂ ಸರ್ವ ಪ್ರಯತ್ನ ಮಾಡಿ ಸತತವಾಗಿ 12 ವರ್ಷದಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ. ಆ ಪ್ರಯತ್ನಕ್ಕೆ ತಾವೆಲ್ಲರೂ ಸಹ ಕೈ ಜೋಡಿಸಿ ಒಂದು ಗಟ್ಟಿ ಶಿಡ್ಲಘಟ್ಟ ಕಟ್ಟೋಣ, ಸಂತೋಷದ ಶಿಡ್ಲಘಟ್ಟ ಕಟ್ಟೋಣ, ಅಭಿವೃದ್ಧಿ ಶಿಡ್ಲಘಟ್ಟ ಕಟ್ಟೋಣ ಅಂತೇಳಿ ನನ್ನ ಕರೆದು ಇಲ್ಲಿ ಗೌರವಿಸಿರ್ತೀರಿ. ತಮ್ಮೆಲ್ಲರಿಗೂ ಸಹ ನನ್ನ ನಮಸ್ಕಾರಗಳು ತಿಳಿಸಿ ಈ ಕಾರ್ಯಕ್ರಮ ನಾಟಕ ಯಶಸ್ವಿಯಾಗಿ ಪ್ರದರ್ಶನ ಆಗಲಿ, ಕಲಾವಿದರಿಗೆಲ್ಲರಿಗೂ ಸಹ ಒಳಿತಾಗಲಿ, ನಿಮ್ಗೆಲ್ರಿಗೂ ಒಳಿತಾಗಲಿ ಅಂತೇಳಿ ಶುಭ ಕೋರಿ ನಾನು ನಮಸ್ಕಾರಗಳು ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳು.